बदमाश बड़ेगोल ಆಯ್ತ್ರಿ ಸಾವ್ಕಾರ ಕೊಟ್ಬಿಡ್ತೀವ್ರಿ. ನಿಮ್ಗೆ ಗೊಬ್ಬರದ ಎಣ್ಣೆ ಬಿಲ್ ಯಾವ್ದು ಇಟ್ಕೊಳಂಗಿಲ್ರಿ ನಾವು. ಹಾ ಸಾವ್ಕಾರ ವರ್ಷ ಪೂರ್ತಿ ಬಡ್ಡಿ ಎಷ್ಟು ಬೀಳ್ತಾ ಅಟ್ಟು ಕೊಡ್ತೀವಲ್ರಿ. ಎಂದ್ರ ತಪ್ತೀವ ನಾವು ಏನೋ ಒಂದು ಕಡೆ ಹಾಕಿವ್ರಿ ರೊಕ್ಕ, ಮಾಲ್ ಬಂದಿದ್ದು ಬಡ್ಡಿ ಬಂದಿಲ್ಲ. ಇನ್ನು ಭಾಳ ತೆಲಿಬೇನೆ ಆಗ್ಬಿಟ್ಟಿದವ್ರಿ. ಹಿಂಗಾಗಿ ನಿಮ್ಗೆ ಕೊಡೋಕ್ಕಾಗಿಲ್ಲ. ಇನ್ನೂ ಒಂದು ತಿಂಗಳು ತಡ್ರಿ, ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀವಿ. ಮುಂದಿನ ತಿಂಗಳು ಮಿಸ್ ಬಿಡ್ರಿ ಸಾವ್ಕಾರ. ಆಯ್ತು ಆಯ್ತು. ಗೊಬ್ಬರ ಎಣ್ಣೆ ಮಾರೋರು ಭಾಳ ಆಯ್ತಪ್ಪ ದಿಮಾಕ್. ಅಲ್ಲ ಬಡ್ಡಿ ತೊಗೊಂತಾರ, ಎಲ್ಲ ತೊಗೊಂತಾರ, ಮತ್ತೇನದು ಇಟ್ಟು ತಲಿ ತಿಂತಾರ. ನಮ್ಮ ಐತಿಲ್ಲಿ ಇವನು ನೀರು ಕುಡಿ ಕುಡಿ ಅವ್ವ ನೀರ ಅಂಜಿಗೆ ಆನ್ ಮಾಡ್ಬೇಕು ನೀನು. ಕುಡಿ ಹಿಂಗ್ಯಾಕ್ ನೋಡ್ಲಾಕೈತಿ ಮಾರಿ ಮಾರಿ. ಕುಡಿ ಅವ್ವ ಕಾಣಕಲ್ಲ. ಕುಡಿ ನೀರು ಕುಡಿ. ಹುಲ್ಲು ಹಸಿ ಹುಲ್ಲು ಇಲ್ಲ ಅಂತ ಚಿಟಿಗೆ ಕರ್ದ ಕುಡಿ. ಅಲ್ಲ ಅಲ್ಲ ಅವ ಮತ್ತೆ ಹೆಂಗ ನಾವ್ ಮಾಡಿದ್ರ ನೀ ಹೆಂಗ್ ಮಾಡ್ತಾರ ನನ್ನ ಮೇಲೆ ಚಿಟಿಗಾರ ಹಸಿ ಹುಲ್ಲು ಹಸಿ ಹುಲ್ಲಿಗೆ ಚಿಟಿಗಾರ ನೋಡಿ ಅಂತ ಹೆಣ್ಣುಗಳು. ಓ ಗಣ ಬೆರಿತೀನಿ ನೀವು. ಬಾರಿ ಇದ್ ಬಿಡವ್ನಿ ನೀ ಏನ್ ಹಂಗ ಅಂತ ಹೇಳಿ ಮಾಡ್ತೀವಿ. ಇರ್ಲಿ ಇರ್ಲಿ ಸಂಜಿಗೆ ತರ್ತೀನಿ ಹಸಿ ಹುಲ್ಲು. ನಾ ಮುಂದ್ ಬರೇ ಒಣ ದಿಮಾಕ್ ತೋರ್ತಾನ. ಯಾಕಂದ್ರೆ ನಾನು ಒಂದಿನ ಅಲ್ಲಿ ಬರ್ತಾ ಇಲ್ಲ. ನಾನು 4 days ಆಗುತ್ತೆ. ಸರಿನಾ? ಅವ್ರಿಗೆಲ್ಲ ಚೆನ್ನಾಗಿ ಫಾಲೋ ಅಪ್ ಮಾಡು. ಬೆಂಗಳೂರಿನ ಬೆಳಗ್ಗೆ ಭಾಳ ದಿನ ಆಗಿತ್ತಲ್ಲ ಬರ್ಲಾರ. ಒಂದ್ 4 ದಿನ ರಜಾ ತಗೊಂಬಂದಿನಿ. ಫೋನ್ ಸಿಗ್ಲಾರ್ದಂಗ ಆಗ್ಬಿಟ್ಟಿಲ್ಲ. ಏನ್ ಮಾಡೋದು, ಸುಮ್ಮನೆ ಕೆಲಸ ಮಾಡ್ತೀವಿ, ಆರಾಮ್ ಇರುತ್ತೆ. ಎಲ್ಲ ತಲೆ ಬ್ಯಾಸಿಗೆ ಮಳೆಗಾಲ ಚಳಿಗಾಲ ಅಂದ್ರೆ ಏಟ ದುಡಿತೀವಿ. ಅಂತ ದೇವ್ರು ಬಂದು ನೋವು ಉಪ್ಪು ಸೌಳಾಗಿ ಓದ್ ಉದುರ್ ಬಿಟ್ಟವು ಕೂಲ. ಎಲ್ತನ ನಮ್ ಕೂದಲ್ರಿನ ನಮ್ಮ ಋಣ ಎಲ್ತಾನೆ ಇರ್ತೋ ಆ ಕಡೆಯಿಂದ ಓದ್ತಾವ. ಅದಕ್ಕೆ ಯಾಕೆ ಚಿಂತೆ ಮಾಡಮ್. ಏನಾದ್ರು ಅನ್ಲಕ್ ಬಿಡು, ಮಂದಿ ತಗೊಂಡ್ ಏನ್ ಮಾಡೋದು. ಮತ್ತೆ ಅಂದಂಗ ಬೆಂಗಳೂರ ಬಾಳ ಗಳಿಸಿರ್ತಂದ್ರ ಏನ್ ಕಲ್ಸ ದೋಸ್ತ. ಬಾಡಿಗೆ, ಕರೆಂಟ್ ಬಿಲ್ಲು, ಟಿವಿ ಬಿಲ್ಲು, ವಾಟರ್ ಬಿಲ್ಲು ಎಲ್ಲ ಬರೀ ಬಿಲ್ಗಳು ಕಟ್ಕೊಂತಾನೆ ಖಾಲಿ ಆಗ್ಬಿಡುತ್ತೆ ನೋಡಿ ತಿಂಗಳು ಬರೋದ್ರಾಗ. ಬಾಳ ಅನಾಹುತಪ್ಪ. ಏನ ಜೀವನ ಮಾಡ್ಬೇಕು, ಆರಾಮ್ ಇರ್ತಾನ. ಬಂದ ದುಡ್ಡು ಕಲ್ಸಕ್ ಆಗಲ್ಲ. ಇಷ್ಟು ವರ್ಷ ಕಳ್ಬೇಕು, 10 ಲಕ್ಷ ಕಳ್ಸಿ ಅಷ್ಟೇ. ಮನ್ಸ್ ಮಾಡಿದ್ರೆ 1 ವರ್ಷ ಕಳ್ಸ್ತಾರ ನೀವು. ಇಲ್ಲ ಗಳಿಸ್ತೀವಿ. ನಮ್ಮ ಹಳ್ಳಿಯಾಗನು ಬಿಸ್ನೆಸ್ ಬಾರಿ ಬಾರಿ ಅದಾವ. ಹೆಂಗ ಹೆಂಗ್ ಬಂಡವಾಳ ಕೊಡ್ತಾರ ಹಂಗ್ ಬಿಸ್ನೆಸ್ ಆಯ್ತು ನೋಡಿ. ಆರಾಮ್ ದೋಸ್ತ ನಮಗ ಅನ್ಸುತ್ತೆ ನಿಂದೆ ಆರಾಮ್ ಜೀವನ ಅಂತ ಅಂದ್ಬಿಟ್ಟು. ಒಂದ್ ಲೆಕ್ಕಾಚಾರ ಆರಾಮ ಏನ್ ಮಾಡ. ಬಾಳ ದಿನ ದೋಸ್ತ ನಿಮ್ಮ ಹೊಲ್ ಕಡೆ ಹೋಗ್ತಾರ ನೋಡಿ. ಹೌದಲ್ಲ, ನಡಿ ಹೋಗೋಣ. ಅಲ್ಲೇ ಮಾತಾಡೋಣ ನಡಿ.
ಹೊಲ ಎಲ್ಲ ಮನೆ ಡ್ರಾಪ್ ಮಾಡಿಸ್ಬಿಟ್ಟಿನಿ ಎಲ್ಲ. ದೋಸ್ತ ಇವು ಒಟ್ಟು ನೆನಪದಾನ ನಿಮ್ಮ ಹಳೆ ಡವು ಮಲ್ಲಿನ ಕರ್ಕೊಂಡ್ಬರ್ತಿದ್ವಿ ನೆನಪಿಲ್ಲ ಅದ ನೆನಪೈತೆ ಅದೇ ಹೆಂಗ್ ಮರ್ಯಾಕ್ ಸಾಧ್ಯ? ಏನ್ ಮಾಡಬೇಕು ಮಲ್ಲಿ ಏ ಲಗ್ನ ಈಗ 5 ವರ್ಷ ಹಿಂಗೆ ಹೇಳಕ್ಕ ದೋಸ್ತ ದೋಸ್ತ ಅವಾಗ ನಮ್ಗೇನು ತಿಳಿತಿದ್ದಿಲ್ಲ. ನೀನು ಮಾತ್ರ ಭಾರಿ ಚಾಲಾಕಿದ್ದ. ಯಾಕೆ ತಿಳಿದಿಲ್ಲ? ಏನ್ ತಿಳಿತಿತ್ತು ಮಾಡಿ ಮಡಿಬೇಡ ಫೋನ್ ಡಾಸಿದಲ್ಲ ಏನಿಲ್ಲ ಅಂದ್ರೆ ಆಕೆ ಸಂಖ್ಯೆ ಎಲ್ಲ ಯಾರು ಅಂಕಲ್ ಕೊಟ್ರಲ್ಲ ಅಂದ್ರೆ ಮಹಾರಾಷ್ಟ್ರ ಕೊಟ್ರಾಕಿನ. ಹೌದೌದು ಖುಷಿಯಾಗತ್ತ ಗೊತ್ತಾ ದೋಸ್ತ. ಹೌದಲ್ಲ ಭಾಳ ವರ್ಷ ಆದ್ಮೇಲೆ ನೆನಪುಗಳು ಮತ್ತೆ ಎಲ್ಲ ಅಪರೂಪ ಆಗ್ಬಿಟ್ಟದೆ. ದಿನ ನಿಮ್ಗೆ ಇಷ್ಟು ಖುಷಿ ಸಿಗುತ್ತೆ ನಿಮ್ಗೆಲ್ಲ. ನಾವ್ ಅಲ್ಲೇ ಅದೇ ಕೆಲಸ ಅದೇ ಮನಿ ಅದೇ ಅದು ಬೆಂಗಳೂರು ಲೈಫೇ ಬೇಡ ಅನ್ಸತ್ತೆ. ಇಲ್ಲ ಅದನ್ನ ಒಂದ್ ರೀತಿ ಬರೋಬರಿ ನಾನು ಹಳ್ಳಿಗೆ ಬಂದ ಹಳ್ಳಿ ಅದು ಏನದ ಮನುಷ್ಯ ಅಂತ ಹಳ್ಳಿಗೆ ಬರೋಣ ಪಟ್ನ ಬೇಕಂತದ ಪಟ್ನ ಬರೋಣ ಹಳ್ಳಿಗೆ ಬರ್ಬೇಕು. ಇದೊಂಥರ ಮಾನಸಿಕ ರೋಗ ಇದ್ದಂಗ ಮನುಷ್ಯನಿಗೆ. ನಾವ್ ಇರ್ತವಲ್ಲ ಯಾವಾಗ ಬಂದಿತ್ತಪ್ಪ ಯಾವಾಗ ರಜಾ ಸಿಕ್ಕಿತ್ತು ಯಾವಾಗ ಊರು ಹೋಗ ಅಂತ ಅನ್ಸುತ್ತೆ. ಹೌದೌದು ಅನ್ಸ್ತದೆ ಬಿಡ. ಬಸ್ಯ ಆ ಬುಡ್ಗೌಡ ಶಂಕರ್ಯ ನಮ್ಮ ಕುಲ್ಪಿ ಭಾಷೆ ಹೆಂಗ್ ಆಡ್ತಿದ್ದ ಅವನು. ದೋಸ್ತ ಭಾಳ ನೆನಪದ ದೋಸ್ತ ಮರೆಯಕ್ಕಾಗಲ್ಲ ಅಂದಂಗ ದೋಸ್ತ. ಆ ಕುಲ್ಪಿ ಬಸ್ ಎಲ್ಲಾರು ಕಾಣವಲ್ಲ. ಕುಲ್ಪಿ ಭಾಷೆನ ಅವ ಇಲ್ಲಿ ಇದ್ರಲ್ಲ ಕಾಣೋದಕ್ಕೆ ಎಲ್ಲಿಗೋಯನ ಆ ಮಗ ಸುಖನಾಳ ಶಂಕರಪ್ಪನ ಮಗಳನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆಗ್ಯಾನಂತ ಬಾಂಬೆಕ ಏನೋ ಎಲ್ಲ ಹೋಗ್ಯಾನಂತ. ಹಾಂ ಮೊನ್ನೆ ಅವ್ನ ಹೆಂಡ್ತಿ ಬಸರಾಗ್ಯಾಳ ಅಂತೇಳಿ ಅವ್ರು ಫೋನ್ ಮಾಡಿ ಮನ್ಯಾಗ ನನ್ನ ಹೆಂಡ್ತಿ ನೋಡ್ಕೊಳಕ್ಕೆ ನಾ ಮನ್ಯಾಗಿರ್ಬೇಕು ನೀ ದುಡ್ಲಕ್ಕೆ ಹೋಗಂತ ಬಾ ಅಂತೇಳಿ ಅವ್ರು ಕರ್ಸ್ಕೊಂಡನ. ಮಾಡಕತ್ತಾನ ಅವ್ನ ಬಸ್ಯ ಹೆಂಗೆ ಮಾಡ್ಯಾನ ಸಂಸಾರ ಮಾಡ್ಯಾನಪ್ಪ ಅವ. ಹಾಂ ಈಗ ನಮ್ಮ ಕಡೆ ಸಂಸಾರ ಹಿಂಗೆ ಏನೇನೋ ಆಗ್ಯಾನಂದ್ರೆ ಹಿಂಗಾಗ್ಯದಾನ ಅವನು ಬಾರಿನೇ ಆಗ್ಯಾನಲ್ಲ. ಏ ಭಾಳ ಕೆಲಸ ಏ ಮಗ ಒಬ್ಬನೇ ಹಚ್ತಾನ. ಭಾಳ ಮಂದಿ ಅರ ನಮ್ಮ ಊರಾಗ ಹಚ್ಚೋರು ಅವಾಗ ಹಾಕೋರಿಗೆ ನಮ್ಮ ಎಲ್ಲ ಎದ್ದು ಬಿದ್ದವ್ರಿಗೆ ಕೆಲ್ಸಕ್ಕೆ ಹಚ್ಚದ ಅವ್ರೇನದ ಇಂಥವೆಲ್ಲ ದಂಧೆಗಳು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹ್ಞೂ ಏನು ಮಾಡೋದಪ್ಪ. ಅಲ್ಲೋ ದೋಸ್ತ ಕುಲ್ಪಿ ಬಸ್ ಅವ್ರು ಅವು ದುಡಿಯೋ ಖರ್ಚನಂತಲ್ಲೋ ಅಂದಂಗ ಆ ಜೋಲ್ಮಲ್ಲಪ್ಪನ ಮಗಳು ಚಲೋ ಓದ್ತಲ್ದಲ್ಲೋ ದೋಸ್ತ. ನೌಕರಿ ಮಾಡಕತ್ತಾಳನ ಯಾರು ಆಕಿ ವಾರಿಗಣ್ಣ ದುರ್ಗವ್ನ? ಆಕಿನೇ ಆಕಿಂದೊಂದು ದೊಡ್ಡ ಕತೆಪ್ಪ ಮರ. ಯಾಕೋ ಅವ್ರ ಮನೆಗೆ ಪ್ಲಾಸ್ಟರ್ ಮಾಡ್ಲಕ್ಕೆ ಬಂದು ಗೌಂಡಿನ ಓಡಿಸ್ಕೊಂಡು ಹೋಗ್ಬಿಟ್ಲಪ್ಪ. ಆಕೆಗೆ ಅದೇ ದೊಡ್ಡ ನೌಕರಿ ಹೊಲ್ದು ಬಂತು ನೋಡು. ಅಲ್ಲೋ ದೋಸ್ತ ಊರಾಗ ಏನೇನು ನಡೆದಲ್ಲ. ಊರಾಗ ದೊಡ್ಡ ದ್ಯಾಮವನ್ ಜಾತ್ರೆ ನಡೆದು ನಿಮ್ಗೆ ಗೊತ್ತಿಲ್ಲನ? ಅಯ್ಯೋ ಏನು ಕೇಳಿದ್ರು ಇವ ಸುದ್ದಿ ಕೇಳಕತ್ತೀವಲ್ಲ. ಒಂದು ಕೆಲಸ ಮಾಡಿ ಇನ್ನು ಮುಂದೆ ನನಗೆ ಫೋನ್ ವೀಡಿಯೋ ಕಾಲ್ ಮಾಡ್ತಾ ಹಂಗೆ ಮಾತಾಡ್ತಾ ತೋರಿಸ್ತೀನಿ ನಿನಗೆಲ್ಲ ಹೆಂಗೆ ನಡೆದೈತಿ ನಮ್ಮ ಊರಾಗ ಬಾರಿ ನೋಡ್ದವು. ವಿಚಿತ್ರ ಅನ್ಸಕತ್ತ ದೋಸ್ತ ಎಲ್ಲ ಕೇಳಿಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಕಾಲ ಕಾಲ ಭಾಳ ಕೆಡ್ತಪ್ಪ ದೋಸ್ತ. ನಮ್ಮ ಊರಾಗ ಮುದುಕರು ಓಡಂಟವ. ದೊಡ್ಡ ಹಣೆ ಬರೋದು ಕೇಳಂಗಿಲ್ಲ ಮಾತು. ಏನೋ ಕೇಳೋ ಸುದ್ದಿ ಎಲ್ಲ ಹೇಳಕತ್ತಪ್ಪ ದೋಸ್ತ. ಹಂಗೆ ಅಲ್ಲೋ ದೋಸ್ತ ಹಿಂಗಾದ್ರೆ ಹೆಂಗಂದ್ರೆ ಮೊದಲ ಮಂದಿ ಕುಂಟಲ್ತನ ಮಾಡ್ತಿದ್ರಪ್ಪ ಮಂದಿ. ಈಗ ಹಂಗಿಲ್ಲ. ಈಗ ಮೊಬೈಲ್ಗಳ ಕುಂಟಲ್ತನ ಮಾಡ್ಲಿಕ್ಕೆ ಶುರು ಮಾಡ್ಯಾವ. ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ನೋಡು, ಲವ್ ಸೆಟ್ಲೆ ಗಂಟು ಮುಟ್ಟಿ ಕಟ್ಕೊಂಡು ಹಿಂದಿನ ಬಾಗಿಲಾಗ ಮುಗಿದೋಯ್ತು. ಒಂದೇ ಆಟ ಆಡಿದ್ಮೇಲೆ ಆಮೇಲೆ ನನಗೇನು ಮಾಡ್ತಾನೆ ಯಾವ ಅಂತೇಳಿ ಹಿಂಗೆ ಎದು ಬಂದ್ಬಿಡ್ತಾರೆ. ಭಾಳ ಅಂದ್ರೆ ಇಲ್ಲೇ ಅಲ್ಲ ಲೋಕದಾಗ ಎಲ್ಲ ಕಡೆ ನಡೆದು ತಿಳ್ಕೊಳ್ಳೋದು ಭಾಳ ಹೋಗಿ ಕಂಡಪಟ್ಟಿ ಆಡ್ಲಕೈತದ. ಅದು ಹೋಗಲ್ ಅಲ್ಲಿ ಇರ್ತೀವಲ್ಲ ದೋಸ್ತ, ಆಫೀಸ್ ಮನೆ ಅಂತ ಇರ್ತೀವಿ, ನಮ್ಗೇನು ಗೊತ್ತಾಗಲ್ಲ ಬಿಡು. ನೀವು ಇದ್ರಾಗ ಕುರಿ ದೊಡ್ಡ ಬಿದ್ದು ಕುರಿ ಇದ್ದಂಗೆ ನೀವು ಏನು ಗೊತ್ತಾಗಂಗಿಲ್ಲ. ಇಲ್ಲಿ ಹಳ್ಳಿಯಾಗ ದೊಡ್ಡ ಜನರೇಷನ್ ಮಾಡೋದು ನಿಮ್ಗೆ ಅರ್ಥ ಆಗಂಗಿಲ್ಲ ದೋಸ್ತ. ಟೋಟಲ್ ಹೇಳ್ಬೇಕಂದ್ರೆ ಮೊದಲಿನ ಮಂದಿ ಪಟ್ಟಣದವ್ರು ಬಂದ್ರ ಭಾರಿ ಬೆರಿಕಿ ಭಾರಿ ಟ್ಯಾಲೆಂಟ್ ಅಂತಿದ್ರು. ಈಗ ಹಂಗಿಲ್ಲ. ಈಗ ಹಳ್ಳಿಯಾಗ ಮಂದಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಸಿಕ್ಕಾಪಟ್ಟೆ ಬೆರಿಕಿ. ಪಟ್ಟಣದವ್ರು ದೂರ ಸರಿದು ಹೋಗ್ಬೇಕು ಹಂಗೈತಿ ನಮ್ಮ ಕಡೆಗೆ. ಭರ್ಜರಿ ಐತಿ. ಮತ್ತು ಈಗ ನೋಡಿ ನೀನು ನಮ್ಮ ಹಳ್ಳಿಯಾಗ ಭಾರಿ ಅದು.
ಅನ್ನಂಗ ದೋಸ್ತ ಆ ಎಮ್ಮಿ ಕೋಡ್ ಗಿಡ್ಡೆ ಇದ್ನಲ್ಲ ಎಮ್ಮೆ ಕೋಡ್ ಗಿಡ್ಡೆನಾ? ಹಾ ಗಿಡ್ಡೆ 6 ತಿಂಗಳಿಂದ 5 ಮಂದಿ ಕೂಡಿ ಯಾವ್ದೋ ಹಳ್ಳಿಗೆ ಹೋಗಿ ಗಂಟು ಕಿತ್ವಿ ಅಂತೇಳಿ ಚಲೋ ದೇವ್ರ ಗುಡಿನೇ ಕೆಡಿಯುದ್ರ. ಮಂದಿ ಊರನ್ ಮಂದಿ ನೋಡಿ ಹಿಡಿದು ಕಾಲ ಮರಲೆ ಹೊಡೆದು ಜೈಲಿಗೆ ಹಾಕ್ಯಾರ. ಆರಾಮ ಜೈಲ್ನಾಗ ಅದ ನೋಡು. ಅಯ್ಯೋ ಸಂಸಾರಲ್ಲ ಏನು ದೋಸ್ತ ಇವ್ರದೆಲ್ಲ ಏನಂದ್ರ ಹಳ್ಳಿ ಬದುಕು ಬಾಳೆ ಹಿಂಗೆ ಅದಾವ. ಮತ್ತೆ ಸಾಕು ದೋಸ್ತ ಅದೆಲ್ಲ ಬಿಡಪ್ಪ. ನಿನ್ನೆ ಹೆಂಗ್ ನಡೆದಪ್ಪ ಸಂಸಾರ? ಯಾರೇನು ನಾನು ಕೂದಲು ನೋಡಿದ್ರೆ ಗೊತ್ತಾಗಿಲ್ಲ. ಕೆಲವು ಕೂದಲೇನೆ ಉದ್ರೆ ಮದುವೆ ಮತ್ತೆ ಏನು ಹೇಳಕತ್ತೀವೋ ದೋಸ್ತ? ಆಯ್ತು ದೋಸ್ತ, ಮದುವೆ ಆಯ್ತು. ನಮ್ಗೊಂದು ಮಾತು ಹೇಳಿಲ್ಲಲ್ಲೋ? ಎಲ್ಲಿ ಹೇಳತ್ತಪ್ಪ, ನಮ್ಮೂರು ಸಂಗಾಪಗೋಡ್ ಮಾಲಕ ಗೆದ್ವಲ್ದವ್ರು ಕವಳಿ ಹಚ್ಲಾಕ್ ಬಂದಿದ್ರು. ಆಕೆ ಒಬ್ಬಾಕಿ ಕಣ್ಣು ನೋಡ್ದೆ ಹಿಂಗೆ ಹಿಂದೆ ಬಂದು ಮನೇನೆ ಹೋಗ್ಕೊಂಬಿಟ್ರು. ಸಂಸಾರ ಆಯ್ತು. ಸಂಸಾರ ಆಗೇ ಹೋಯ್ತು. ಮಕ್ಕಳು ಮರಿನೋ ಅದು? ಎರಡು ಮಕ್ಕಳು. ಭರ್ಜರಿ ಕೆಲಸ ಮಾಡಿರಿ. ಚಲೋ ಮಾಡಿಲ್ಲ. ಬಿತ್ತಿ ಬೆಳೆದ್ರದಾಗ ನಾ ಎತ್ತಿದ ಕೈನ ಅದು ಮೊದಲಿಂದ ನೋಡಿ ಹುಡು ಅನಾವತ್ತಿನ ದೋಸ್ತ. ಮತ್ತೆ ಹೊಲಗೆಲ್ಲ ಏನೇನು ಮಾಡಿದ್ವಿ? ಏನು ಬೆಳೆಸ್ತಾ? 5 ಎಕರೆದಾಗ ಆ ಒಡ್ಡು ಕಾಣದಲ್ಲ, ಆ ಒಡ್ಡು ಅಲ್ಲಿಂದ ಆ ಕಡೆ 3 ಎಕರೆ ಮಾರಿಬಿಟ್ಟಿನಿ. ಅದನ್ನ ಮಾರಿ ಹಳ್ಳಿ ಬಿಸ್ನೆಸ್ಗೆ ಹಾಕಿಬಿಟ್ಟಿನಿ. ಸ್ವಲ್ಪ ಲಾಸ್ ಆಯ್ತು. ಹಳ್ಳಿ ಬಿಸ್ನೆಸ್? ಇದೊಂದು 2 ಎಕರೆ ಸೇರಿ ಈಗ ಮಾರಿ ಅದೇ ಬಿಸ್ನೆಸ್ಗೆ ಹಾಕ್ಬೇಕು. ಮತ್ತೆ ಒಳ್ಳೆ ವಾದದ್ದು ಒಳ್ಳೆ ತೊಗೋಬೇಕಲ್ಲ. ಅಲ್ಲೋ ದೋಸ್ತ, ಅದೇಂತ ಬಿಸ್ನೆಸ್ ಅನ್ಬೇಕು? ಭಾರಿ ಬಿಸ್ನೆಸ್ ದೋಸ್ತದು. ಅವನು ಲಕ್ಷ ಹಿಂಗೆ ಹಾಕೋದು, ಕೋಟಿ ತೆಗೆಯೋದು. ಹಂಗೈತದ ಬಿಸ್ನೆಸ್. ಅಲ್ಲೋ ದೋಸ್ತ, ಈಗ ಅದು 3 ಎಕರೆ ಅದ್ರಾಗ ಹೋಯ್ತು. ಮತ್ತೆ ಇದು ಹೆಂಗೆ ಬರ್ತಾ ಅಂತಿ? 100% ಬರ್ತದೆ. ಯಾಕೆ ಬರಂಗಿಲ್ಲ? ಅವನು ಎಟ್ಟೆಟ್ಟು ಮಂದಿ ತೊಗೊಂಡ್ರ, ಎಟ್ಟೆಟ್ಟು ಮಂದಿ ಕಳೆದಿಲ್ಲ, ಎಟ್ಟೆಟ್ಟು ಮಂದಿ ಗಳಿಸಿಲ್ಲ. ಭಯಂಕರ ಅದ ಅದ್ರೊಳಗೆ. ಎಲ್ಲಿ ಅದ ಬಿಸ್ನೆಸ್? ಬಾ ಕರ್ಕೊಂಡು ಹೋಗ್ತೀನಿ. ಎಲ್ಲಿ? ನೀ 10 ಲಕ್ಷ ಗಳಿಸಿದಲ್ಲ, ಹೌದು, ಅದು ಹಾಕಿಬಿಡು. 10 ವರ್ಷ ಕೂಡ ನೀನು 10 ಲಕ್ಷ ಗಳಿಸಿದಿಲ್ಲ, ಹೌದು. ಬರೇ ಒಂದು ತಾಸ್ನಾಗ 50 ಲಕ್ಷ ಮಾಡ್ಕೊಂಡು ಹೋಗ್ತೀನಿ. ಬಾ ಅವ್ನು ಕರ್ಕೊಂಡು ಹೋಗ್ತೀನಿ. ಏನು ದೋಸ್ತ, ಏನು ಅನಾಹುತ ಅದ. ಹೌದಾ? ನಡಿಯೋ ದೋಸ್ತ, ಹೋಗಮ್ಮ. ಹೋಗಮ್ಮ. ಏನು ದೋಸ್ತ ಇದು ಬಿಸ್ನೆಸ್? ಇದೇ ದೋಸ್ತ ಹಳ್ಳಿ ಬಿಸ್ನೆಸ್ ಇದು. ಇದು ಹಳ್ಳಿ ಬಿಸ್ನೆಸ್? ಏನ್ ರೊಕ್ಕ ಹಿಂಗ ಹಾಕಿ ಹಿಂಗ್ ತೆಗೆದು ಅಟ್ಟ ಬಾಕಿ. ನೀನ್ 3 ಎಕರೆ ಹಾಕಿದ್ದು ಇದಕ್ಕೇನ? ಈಗ 2 ಎಕರೆನ ಇದಕ್ಕೆ ಹಾಕ್ಲಾಕತ್ತಿದೆ. ಹೌದಪ್ಪ, ವಾದ ತಗೋಬೇಕಲ್ವ ಮರ, ಅದಕ್ಕೆ ಇದಕ್ಕೆ ಹಾಕ್ಬೇಕು. ಪಕ್ಕ ತಗೊಂತಿದ್ದೆ ದೋಸ್ತ. ಅಲ್ಲೋ ದೋಸ್ತ, ಹಿಂಗ್ ಇದು ಮಾಡಿ ಎಷ್ಟು ಮಂದಿ ಹಾಳು ಮಾಡಿದ್ವಿ ದೋಸ್ತ. ನನ್ನ ಮಾತು ಕೇಳು ದೋಸ್ತ. ಒಂದೇ ಕೈಯೋ ದೋಸ್ತ, ಒಂದ ಚುಟ್ಟಲ್ಲೇ ನೀವು ಬೇರೆ ಹಚ್ಚೆ ಬಿಡ್ತೀನಿ. ನಾನು 1 ಲಕ್ಷ ಒಳ್ಳೆ ಬರಟ್ಟಿಗೆ ಏನು 2 ಎಕರೆ ಮಾರ್ತೀನಿ. ಹಲೋ ದೋಸ್ತ, ಅವನು ಜಿದ್ದಕ್ ಬಿದ್ದದ. ನಾನು 2 ಎಕರೆ ಅದು ವ್ಯಾಪಾರ ಕೈಚಿನಲ್ಲ, ಪಟ್ನ ಗಿರಾಕಿ ಕರ್ಕೊಂಡ್ ಬಂದ್ಬಿಡು. ಗಿರಾಕಿಗಳನ್ನು ಮಕ್ಕಳ ಇಟ್ಕೊಂಡು ಕುಂತೀನಿ ನಾನು. ಒಲೆ ನಾವು ಮರ್ಸ ಇಲ್ಲ ದೋಸ್ತ, 2 ಎಕರೆ ವ್ಯಾಪಾರ ಕೈಚಿ ತಿಂಡಿ ಎದ್ದಿರ್ತದ, ಅದಕ್ಕೆ ಹಚ್ಚಿರ್ತೀವಿ ಮಗ. ನನಗೆ ಎದಕ್ಕೆ ಬೇಕಾಗಿತ್ತು ನಾವು ನಿನಗೆ ರೊಕ್ಕ? ಅದೇ ಹಳ್ಳಿ ಬಿಸ್ನೆಸ್ಗೆ ನಾವು ಹಿಂಗೆ ಮಾಡಿ ಅಡಕಾಶ ವ್ಯಾಪಾರ ಮಾಡಿ 3 ಎಕರೆ ಮಾರ್ಕೊಂಡು ಹೋಗಿದ್ದೀವಿ. ನಾವು ಇದೊಂದು 2 ಎಕರೆ ಮಾಡಿ ತಲೆ ಮೇಲೆ ಚಾಪಿ ಹಾಕೋಬೇಕಂತ ಮಾಡಿದೆ. ನನ್ನ ಮಾತು ಕೇಳು. ಎಂಟ್ರ ಮಕ್ಕಳು ನಾವು ಎಲ್ಲಿಗೆ ಬೀದಿಗೆ ತಳ್ಬೇಕಂತ ಮಾಡಿ ಅಲ್ಲ ದೋಸ್ತ, ನೀನು ಅವ್ನು ಫೋನ್ ಆಯ್ತು ದೋಸ್ತ.何お前はಇವರ ತೋಡ್ರಿ 2 ಎಕರೆ ಹೊಲ ಒಬ್ರು ಹೇಳ್ರಿ. ಅಲ್ಲ ಹೊಲನೇ ಅಡ ಇಟ್ಕೊಂಡ್ರ ಕೊಡ್ರು ಕೈ ಕಡ್ಲಕ ನೋಡ್ರಿ.
ಆಯ್ತು ದೋಸ್ತ ಹೊಳ್ಳಿ ಬರಂತ ಇರ್ತಾರಲ್ಲ ಆಯ್ತು ನಡಿ ಅವನು ಅವನ ಬಲ್ಲಿ ಯಾರು ರೊಕ್ಕ ಇರ್ತಾವ